ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚೂ ಮಂತರ್ ಸಿನಿಮಾ ನೋಡಿರ್ತೀರ. ಆ ಸಿನಿಮಾದಲ್ಲಿ ಇವ್ರ ರೋಲ್ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದೆ, ಥ್ರಿಲ್ಲಿಂಗ್ ಆಗಿದೆ. ಇವ್ರ ಹೆಸರನ್ನ ನಾನು ಪ್ರೀತಿಯಿಂದ ಕಿನ್ನ ಅಂತ ಕರಿತೀನಿ. ಇವರ ರಿಯಲ್ ಹೆಸರು ಬಂದು ಕಿರಣ ಅಂತ. ಹಾಯ್ ಕಿರಣ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಚೂ ಮಂತರ್ ದೆವ್ವದ ಸಿನಿಮಾ. ಆಲ್ರೆಡಿ ನಿಮ್ಮ ಹೇರ್ ಸ್ಟೈಲ್ ನೋಡಿದ್ರೆ ಒಂದು ಆ್ಯಂಗಲಲ್ಲಿ ಈ ದರ್ಶನ್ ಪಾತ್ರೆ ಥರ ಕಾಣ್ತೀರಾ, ಇನ್ನೊಂದು ಆ್ಯಂಗಲಲ್ಲಿ ದೆವ್ವ ಥರನೇ ಕಾಣ್ತೀರಾ. ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ಡೇ ಫಸ್ಟ್ ಶೋ ಹಿಂಗೆ ಅನಿಸ್ತಾರೆ? ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ಉತ್ತರಾಖಂಡ್, ಕೊಚ್ಚಿ, ಆಮೇಲೆ ಶ್ರೀಲಂಕಾ ಇಲ್ಲೆಲ್ಲ ಶೂಟ್ ಮಾಡ್ಕೊಂಡು ಬಂದಿರೋದು. ತುಂಬ ಟೈಮ್ ತಗೊಂಡ್ವಿ, ತುಂಬ ಕೆಲಸ ಆಗಿದೆ ಕೂಡ. ಡೈರೆಕ್ಷನ್ ಇರ್ಬೋದು, ಇದು ಮ್ಯೂಸಿಕ್ ಇರ್ಬೋದು, ಕ್ಯಾಮರಾ ವರ್ಕ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀಟ್ ಫ್ಲೋ ಇದೆ ಕತೆ, ಎಲ್ಲೂ ಅನಗತ್ಯ ಟ್ವಿಸ್ಟ್ಗಳಿಲ್ಲ, ಆಮೇಲೆ ಅನಗತ್ಯ ಸ್ಟೋರಿಗಳು ಇಲ್ಲ. ಒಂದೊಳ್ಳೆ ಫ್ಲೋ ಅಲ್ಲಿ ಹಾರರ್ ಸಿನಿಮಾ ವಿತ್ ಕಾಮಿಡಿ, ಕಂಪ್ಲೀಟ್ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ, ನಮ್ಮನ್ನು ಹಾರೈಸಿ ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು. ಸೊ ನಾನು ಸಿನಿಮಾನ ನಿನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಮಾಡಿದರು. ಆವಾಗ ಕೈರಾಮ್ ವಾಶಿ ಒಬ್ಬರು ರಿವ್ಯೂವರ್ ಪಕ್ಕನೇ ಕೂತು ನೋಡಿದೆ. ನನಗಂತೂ ಫಸ್ಟ್ ಹಾಫ್ ಆದಮೇಲೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಅನಿಸ್ತು. ಏನು ಗುರು ಇಷ್ಟು ಥ್ರಿಲ್ಲಿಂಗ್ ಆಗೈತೆ ಅಂತ. ಬಟ್ ನೀವಿವತ್ತು ಸ್ವತಃ ನೀವೇ ಬಂದುಬಿಟ್ಟು ಈ ಸಂತೋಷ್ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಾಮಾನ್ಯ ಆಡಿಯನ್ಸ್ ಜೊತೆ ನೋಡಿದ್ರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಕ್ಕಪಕ್ಕದವ್ರದ್ದು ವೈಬ್ಸ್ ಹೆಂಗೆ ಕನೆಕ್ಟ್ ಆಗ್ತಿದ್ರಿ? ಆ್ಯಕ್ಚುಲಿ ನೀವೆಲ್ಲ ರಿಷಬ್ ಶೆಟ್ರು ಇವ್ರದ್ದೆಲ್ಲ ತಂಡದ ಜೊತೆ ಕೆಲಸ ಮಾಡೋದ್ರಿಂದ ಅವರೆಲ್ಲ ಯಾವ ರೀತಿ ಜನರ ನಾಡಿ ಮಿಡಿತ ನೋಡ್ತಾರೆ ಅಂತ ನಾನು ನೋಡಿದ್ದೀನಿ. ರಾಜ್ ಶೆಟ್ರು ಎಸ್ಪೆಷಲಿ ಥಿಯೇಟ್ರ್ ಹಿಂದೆ ನಿಂತ್ಬಿಟ್ಟು ಎಷ್ಟು ಜನ ಮೊಬೈಲ್ ನೋಡೋದ್ರಂದ್ರೆ ಅವ್ರ ಕಾನ್ಸಂಟ್ರೇಷನ್ ಹೋಯ್ತು ಅನ್ನೋ ಥರ ಅವ್ರ ಜನರ ನಾಡಿ ಮಿಡಿತ ನೋಡ್ತಾರೆ. ಅದೇ ಥರ ನೀವಿವತ್ತು ಸಿನಿಮಾ ಆಡಿಯನ್ಸ್ ಜೊತೆ ನೋಡ್ತಾ ಹೆಂಗೆ ಫೀಲ್ ಆಯ್ತು ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಜನಗಳು ಪಕ್ಕದಲ್ಲಿರೋರು ಎಂಜಾಯ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸೀನ್ಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ಕುತೂಹಲದಲ್ಲಿದ್ದಾರೆ. ಅಲ್ಲೇನಾಗ್ತಾ ಇದೆ ಅನ್ನೋದನ್ನು ಗ್ರಹಿಸ್ತಾ ಇದ್ದಾರೆ. ಹಾರರ್ ಸಹ ಕನೆಕ್ಟ್ ಆಗ್ತಾ ಇದೆ, ಭಯ ಪಡ್ತಾ ಇದ್ದಾರೆ, ಕಾಮಿಡಿನ ಎಂಜಾಯ್ ಮಾಡ್ತಾ ಇದ್ದಾರೆ. ಹೀಗಾಯ್ತಲ್ಲ ಅನ್ನೋದು ಪಕ್ಕದಲ್ಲಿ ಇದ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೆ ಅಷ್ಟು ಕನೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಯಾರು ನೋಡ್ತೀರಾ ಅವರೆಲ್ಲರೂ ನಿಮ್ಮವ್ರಿಗೆ ಹೇಳಿ ಸಿನಿಮಾ ಹೀಗಿದೆ ಅಂತ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅನ್ನಿ, ನಿಮಗೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ಅನಿಸಿಲ್ಲ, ಚೆನ್ನಾಗಿಲ್ಲ ಅಂತಲೇ ಹೇಳಿ. ದಯವಿಟ್ಟು ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ. ಓಕೆ, ಸೊ ಫೈನಲಿ ಈಗ ನೀವು ಸಿನಿಮಾ ಚೆನ್ನಾಗಿದೆ ಅಂತಂದ್ರಿ, ನಾನು ಸ್ವತಃ ನೋಡಿದೆ, ನನಗೂ ಸಹ ಚೆನ್ನಾಗಿದೆ ಅಂತ ಅನಿಸ್ತು. ಫಸ್ಟ್ ಶೋಗೆ ಒಂದಿಷ್ಟು ಜನ, ನಾನು ನಿನ್ನೆ ಸಿನಿಮಾ ನೋಡಿರೋದ್ರಿಂದ ನಾನಿವತ್ತು ಇಲ್ಲಿ ಫಸ್ಟ್ ಶೋ ಬಂದು ನೋಡೋಕ್ಕಾಗಿಲ್ಲ. ಬಟ್ ಫಸ್ಟ್ ಶೋ ಆದಮೇಲೆ ನೀವೇ ನೋಡ್ತಿದ್ದೀರಾ, ಈಗ ಜನ ಬರ್ತಿಲ್ಲ, ಖಾಲಿ ಹೊಡಿತಿದೆ. ಇದಕ್ಕೆ ಈ ಪರಿಸ್ಥಿತಿಗೆ ಕಾರಣ ಏನು ಅನಿಸುತ್ತೆ ನಿಮಗೆ? ಅಂದರೆ ಐ ಥಿಂಕ್ ಡೈರೆಕ್ಷನ್ ಅಂತೂ ಅಲ್ಲ, ಯಾಕಂದರೆ ಸಿನಿಮಾ ಚೆನ್ನಾಗಿದೆ, ನಾನೇ ಸ್ವತಃ ನೋಡಿದ್ದೀನಿ. ಬಟ್ ಎಲ್ಲಿ ದಾರಿ ತಪ್ಪಿದೆ ಅನಿಸುತ್ತೆ? ಬಿಕಾಸ್ ಹಿಂದೆ ನಿಮ್ಮದೇ ಪ್ರೊಡ್ಯೂಸರ್ ಇದ್ದವರು ಫೈಟ್ ಮಾಡ್ತಿದ್ರು, ನಮಗೆ ಥಿಯೇಟ್ರ್ ಬೇಕು, ಥಿಯೇಟ್ರ್ ಸಿಗ್ತಿಲ್ಲ ಅಂತ ಅಂದ್ಬಿಟ್ಟು. ಈಗ ಥಿಯೇಟ್ರ್ ಸಿಕ್ಕಾದ್ಮೇಲೆ ಈಗ ಜನ ಬರ್ತಿಲ್ಲ. ಸೊ ಎಲ್ಲಿ ಎಡವಿದ್ದೀರಾ ಅಂತ ನಿಮ್ಗೆ ಅನಿಸುತ್ತೆ? ಅದೇ ಗೊತ್ತಾಗ್ತಾ ಇಲ್ಲ. ಜನ ಬೇರೆ ಕಡೆ ಬರ್ತಾ ಇದ್ದಾರೆ, ಹಾಗಂತ ಬೇರೆ ಭಾಷೆ ಸಿನಿಮಾಗಳು ಚೆನ್ನಾಗೇ ಹೋಗ್ತಾ ಇದೆ, ಅಲ್ಲಿ ಜನಗಳು ಬರ್ತಾ ಇದ್ದಾರೆ. ಅದೇ ನನಗೇನು ಗೊತ್ತಾಗ್ತಾ ಇಲ್ಲ ಅದು ಯಾಕೆ ಹೀಗೆ ಆಗ್ತಾ ಇದೆ ಅಂತ. ಪ್ರಮೋಷನ್ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಮಾಡಿಲ್ಲ ಅಂತಲ್ಲ, ಬಟ್ ಅದು ಜನರಿಗೆ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಗೆ ಅನ್ಸುತ್ತಾ ನೀವು ಪ್ರಮೋಷನ್ ಮಾಡ್ತಿದ್ದೀರಾ, ಬಟ್ ಕೆಲವು ಸತಿ ಪ್ರಮೋಷನ್ ಸರಿಯಾದ ಕೈಗಳಿಗೆ ತಲುಪ್ತಾ ಇಲ್ಲ, ಸರಿಯಾದ ಪಿ ಆರ್ ಒಗಳಿಗೆ ತಲುಪ್ತಾ ಇಲ್ಲ. ಯಾಕಂತಂದರೆ ಆ ಪಿ ಆರ್ ಒಗಳೇ ರೆಪ್ರೆಸೆಂಟ್ ಮಾಡೋದು ಒಂದು ಸಿನಿಮಾನ. ಎಂಡ್ ಆಫ್ ದ ಡೇ ಪಬ್ಲಿಕ್ಕಿಗೆ ರೀಚ್ ಮಾಡಿಸೋದು, ಮೀಡಿಯಾ ಕರೆಸೋದು, ಆ ಥರ. ಇದು ಜಸ್ಟ್ ಒಂದು ಫಾರ್ಮ್ಯಾಲಿಟಿ ಲೆಕ್ಕದಲ್ಲಿ ಆಗ್ತಾ ಇದೆ, ಬಿಟ್ಟರೆ ಮನಸ್ಸೋ ಇಚ್ಛೆ ಕೆಲಸ ಆಗ್ತಿಲ್ಲ. ಎಲ್ಲ ದುಡ್ಡಿನ ಲೆಕ್ಕಾಚಾರದಲ್ಲಿ ಆಗ್ತಿದೆ, ಭಾವನೆಗೆ ಬೆಲೆ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಅದು ನನಗೆ ಗೊತ್ತಾಗ್ತಾ ಇಲ್ಲ. ಪ್ರಮೋಷನ್ ಮಾಡಿರೋದು ಅಲ್ಲೇ ಸುತ್ತಾ ಇದೆಯಾ ಅಂತ ಅನಿಸ್ತಾ ಇದೆ ನನಗೆ. ಅಂದರೆ ನಮ್ಮ ಕಣ್ಣಿಗೆ ನಮ್ಮವರೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಪ್ರಮೋಷನ್ ಆಗ್ತಾ ಇದೆ ಅಂತ ನಾವು ಅಂದ್ಕೊತೀವಿ, ಅದು ಹೊರಗಡೆಗೆ ರೀಚ್ ಆಗ್ತಾ ಇಲ್ಲ ಅಂತ ಇರ್ಬೋದು. ಐ ಥಿಂಕ್ ಸರಿಯಾಗಿ ಪಿ ಆರ್ಗಳು ಈ ಡಿಜಿಟಲ್ ಪಿ ಆರ್ ಅಂತವರು ಅವರೆಲ್ಲ ಕರೆಕ್ಟಾಗಿ ಪ್ರಮೋಟ್ ಮಾಡಿದ್ದಾರೆ ಅನ್ನೋದು ಸತ್ಯ. ಆದರೆ
ಇವತ್ತಿಗೆ ಇಷ್ಟೊತ್ತಿಗೆ ಥಿಯೇಟ್ರ್ ಹೌಸ್ಫುಲ್ ಆಗಬೇಕಿತ್ತು, ಹೌದಲ್ವಾ? ಇರ್ಬೋದು, ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಇನ್ನೇನಾಗುತ್ತೆ ಅಂತ ಹೇಳಿದ್ರೆ ಯಾರು ನೋಡಿದ್ದಾರೆ ಅವರೇ ಮೌತ್ ಪಬ್ಲಿಸಿಟಿ ಥರ ಮಾಡಿ ಹಂಗೆ ಮಾಡಿ ಅವರೇ ಏನಾದರೂ ಶೇರ್ ಮಾಡಿ ಪಬ್ಲಿಸಿಟಿ ಕೊಡ್ಬೇಕು ಬಿಟ್ಟರೆ ಬೇರೆ ಇದ್ರ ಬಗ್ಗೆ ನನಗೇನು ಹೇಳೋಕೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಕಾಂತಾರ ಅಂತ ಅದ್ಭುತ ಸಿನಿಮಾಗಳಿಗೂ ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು 3-4 ಡೇಸ್ ಜನ ಬಂದರು ಬಟ್ ಒಂದೇ ಸತಿ ಒಂದು ವಾರ ಆದಮೇಲೆ ಹೆವಿ ಪಿಕಪ್ ಆಯಿತು ಸಿನಿಮಾ. ಸೊ ಐ ಥಿಂಕ್ ಎಲ್ಲದಕ್ಕಿಂತ ದೊಡ್ಡ PR ಪಬ್ಲಿಸಿಟಿಗಿಂತ ದೊಡ್ಡ ಪಬ್ಲಿಸಿಟಿ ಐ ಥಿಂಕ್ ಜನರ ಪಬ್ಲಿಸಿಟಿ, ಮೌತ್ ಟು ಮೌತ್ ಪಬ್ಲಿಸಿಟಿ ಅನಿಸುತ್ತೆ. ಸೊ ಐ ಥಿಂಕ್ ಜನರಿಂದ ಜನಕ್ಕೆ ಇದು ಸಿನಿಮಾ ರೀಚ್ ಆಗಬೇಕು. ಹಾಗಂತಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಬಂದು ಸಿನಿಮಾ ನೋಡಬೇಕು. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ನೀವು ಈ ಸಿನಿಮಾ ನೋಡಿದಾಗ ಇವತ್ತು ಸಾಧಾರಣ 3 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಸೊ ನಿಮ್ಮ ಪ್ರಕಾರ ಈ ಸಿನಿಮಾದ ಒಂದು ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಏನು ಅನಿಸುತ್ತೆ, USP ಆಫ್ ದಿಸ್ ಸಿನಿಮಾ? ಕಂಪ್ಲೀಟ್ ಒಂದು ಕಾಮಿಡಿ ಜೊತೆಗೆ ಒಂದು ಹಾರರ್, ಬರೀ ಹಾರರ್ ಅಲ್ಲ, ಬರೀ ಕಾಮಿಡಿ ಅಲ್ಲ, ಒಂದೊಳ್ಳೆ ಕತೆ ಅಂದರೆ ಒಂದಿದೆ. ಕತೆನ ನೀಟಾಗಿ ಕಟ್ಕೊಟ್ಟಿದ್ದಾರೆ, ಎಲ್ಲೂ ಎಡವಿಲ್ಲ, ತುಂಬ ನೀಟ್ ಫ್ಲೋ ಇದೆ, ಟ್ವಿಸ್ಟ್ಗಳು ಹಾಗೆ ಅನಾವಶ್ಯಕ ಎಲ್ಲೂ ಇಲ್ಲ, ಅದು ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಎಲ್ಲೂ ಒಂದು ಎಡವುದೆ, ಎಲ್ಲೂ ಒಂದು ಅತಿ ಅನಿಸದೆ ನೀಟಾಗಿ ಒಂದು ಒಳ್ಳೆ ಫ್ಲೋ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ಫ್ಯಾಮಿಲಿ ಸಮೇತ ನೋಡ್ಬೋದು. ಯಾರೂ ಏನು ಹಾರರ್ ಮೂವಿ ತುಂಬ ಭಯ ಪಡ್ಬೋದು ಅಂತ ಅಂದ್ಕೊಳ್ಳೋದು ಬೇಡ, ಭಯ ಆಗುತ್ತೆ, ಖಂಡಿತವಾಗ್ಲೂ ಭಯ ಆಗುತ್ತೆ. ಹಾಗಂತ ಅಷ್ಟೇ ಬೇರೆ ವಿಷಯಗಳು ಇದೆ ಇದರಲ್ಲಿ, ನೋಡುವಂಥ ತುಂಬ ವಿಷಯಗಳಿದ್ದಾವೆ. ದಯವಿಟ್ಟು ಬನ್ನಿ. ಓಕೆ, ಕೊನೆ ಪ್ರಶ್ನೆ, ಏನು ಸ್ಪಾಯ್ಲರ್ಸ್ ಬಿಟ್ಕೊಡ್ದೆ, ಬಟ್ ಇಡೀ ಸಿನಿಮಾ ನೀವು ನೋಡ್ತಾ ನಿಮ್ಗೆಲ್ಲಾದರೂ ಲೈಕ್ ಸಿನಿಮಾ ರಿಯಲಾಗಿ ಶೂಟ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ, ಇಲ್ಲಿ ಸಿನಿಮಾ ನೋಡ್ತಾ ನಿಮ್ಗೆಲ್ಲಾದರೂ ಭಯ ಆಗಿದ್ದ ಮೂಮೆಂಟ್ ಇದೆಯಾ? ಅಂದರೆ ಗೂಸ್ಬಂಪ್ಸ್? ಇಲ್ಲ, ನಾನು ಬೇಸಿಕಲಿ ನಾನು ಟೆಕ್ನಿಷಿಯನ್ ಆಗಿರೋದ್ರಿಂದ ನನಗೆ ಅದನ್ನು ಇವ್ರು ಹೆಂಗೆ ಶೂಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ ಬಿಟ್ಟರೆ ನನಗೆ ಆ ಥರದ್ದೇನು ಅನುಭವ ಆಗಿಲ್ಲ. ಅಲ್ಲ, ಈಗ ಥಿಯೇಟ್ರಲ್ಲಿ ನೋಡ್ತಾ ಏನಾದರೂ ಆ ಥರ ಫೀಲ್? ಅದಾಗಿದೆ, ಖಂಡಿತ ಆಗಿದೆ. ನನಗೂ ಒಂದು 4-5 ಕಡೆ ಆ ಥರ ಅನಿಸ್ತು ಒಂದ್ಸಲ, ಹೆದರಿಕೆ ಆದಂಗೆ. ಆಯ್ತು, ಒಂದೇ ಸತಿ ಮೇಘನಾಗ ಮ್ಯೂಸಿಕ್ಕು ಹಾಗೆ ಇದೆ, ವಿಜುವಲ್ಸು ಹಂಗೆ ಇದೆ, ಹಂಗಾಗಿ ಬರುತ್ತೆ ಅದು ಆಬ್ವಿಯಸ್ಲಿ. ಸೂಪರ್. ಕೊನೆ ಪ್ರಶ್ನೆ, ನೆಕ್ಸ್ಟ್ ಮುಂದಿನ ಸಿನಿಮಾದಲ್ಲಿ ಯಾವಾಗಾದರೂ ನಿಮ್ಮನ್ನ ದೇವದ ಥರ ನೋಡ್ಬೋದಾ ನಾವು? ನೋಡ್ಬೋದು. ಓಕೆ, ಒಳ್ಳೇದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್ ಕಿನ್ನ ಅವರೇ.